ದೇವಗುರು ಬೃಹಸ್ಪತಿ ಗುರು ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ನಿಮಗೆ ಒಂದಷ್ಟು ಜ್ಞಾನವನ್ನು ತಂದು ಕೊಟ್ಟಿರ್ತಾರೆ. ಸಣ್ಣ ಪುಟ್ಟ ಅದೃಷ್ಟಗಳನ್ನು ಕೂಡ ಕ್ರಿಯೇಟ್ ಮಾಡಿರ್ತಾರೆ. ಈಗ ಅಲ್ಲಿ ಸಿಕ್ಕಂತಹ ಜ್ಞಾನ ಅದೃಷ್ಟಗಳನ್ನು ನಿಮ್ಮ ಕರ್ಮಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಬಳಸ್ಕೊಂಡ್ರೆ 1 ವರ್ಷಗಳ ಕಾಲ ನನ್ನ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರುವಿನ ಸಂಚಾರ ಆಗ್ತಾ ಇದೆ. ಇದೇ ವರ್ಷ ಜೂನ್ 2ನೇ ತಾರೀಕು. ತುಲಾ ಲಗ್ನ ತುಲಾ ರಾಶಿಯವರಿಗೆ ಕರ್ಕಾಟಕ ರಾಶಿ ಕರ್ಮಸ್ಥಾನ. ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ. ನಿಮಗೆ 3 ಮತ್ತು 6ನೇ ಮನೆಯ ಅಧಿಪತಿ ಈಗ ಕರ್ಮಸ್ಥಾನದಲ್ಲಿ ಬಂದು ಕುಂತ್ಕೊಂಡಿದ್ದಾರೆ. ನೋಡಿ, ಗುರು ದಿಗ್ಬಲ ಪಡೆದುಕೊಳ್ಳೋದು ಎಲ್ಲಿ ಗೊತ್ತಾ? ಮೊದಲ ಭಾವದಲ್ಲಿ. ಮೊದಲ ಭಾವ ಅಂದರೆ ಅದು ಪೂರ್ವ ದಿಕ್ಕು. ಅಲ್ಲಿ ಸೂರ್ಯ ಉದಯಿಸುವ ಕಾಲದಲ್ಲಿ ಗುರು ದಿಗ್ಬಲವನ್ನು ಪಡೆದುಕೊಂಡು ನಮ್ಮ ಜ್ಞಾನಾರ್ಜನೆಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ಬುಧನಿಗೂ ಕೂಡ ಈ ಪೂರ್ವ ದಿಕ್ಕು ಅಂದರೆ ಸೂರ್ಯ ಉದಯಿಸುವಂತಹ ಸಮಯದಲ್ಲಿ ದಿಗ್ಬಲ ಇರುತ್ತೆ. ಅದಕ್ಕೆ ಮಕ್ಕಳಿಗೆ ಬೆಳಗಿನ ಜಾವ ಓದಿಕೊಳ್ಳಿ, ನೆನಪಿನಲ್ಲಿ ಉಳ್ಕೊಳ್ಳುತ್ತೆ, ತುಂಬ ಬುದ್ಧಿವಂತರಾಗ್ತೀರಾ ಅಂತ ಹಿಂದಿನ ಕಾಲದಿಂದನೂ ಹೇಳ್ಕೊಂಡು ಬಂದಿರೋದು ಇದನ್ನೇ. ಈಗ ಅದೇ ಸೂರ್ಯ ನತ್ತಿಯ ಮೇಲೆ ಬಂದಾಗ ಅದು ಕರ್ಮಸ್ಥಾನ. ಅಲ್ಲಿ ಸೂರ್ಯನಿಗೆ ದಿಗ್ಬಲ ಬರುತ್ತೆ, ಬಟ್ ಗುರು ದಿಗ್ಬಲವನ್ನು ಕಳೆದುಕೊಳ್ತಾರೆ. ಈಗ 10ನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಯಾರ್ದಾರ ಜಾತಕದಲ್ಲಿ ನೋಡಿ ಸೂರ್ಯನಿಗೆ ದಿಗ್ಬಲ ಇದೆ, ಅಧಿಕಾರದಲ್ಲಿರ್ತೀರಾ ಅಥವಾ ಅಧಿಕಾರಯುತ ಒಂದು ರೀತಿಯ ಕೆಲಸದಲ್ಲಿರ್ತೀರಾ, ನೀವಿರೋ ಕಡೆ ಲೀಡರ್ ಆಗಿರ್ತೀರಾ, ಮ್ಯಾನೇಜರ್ ಆಗಿರ್ತೀರಾ. ಈ ರೀತಿ ಸಾಮಾನ್ಯವಾಗಿ 10ನೇ ಮನೆಯಲ್ಲಿ ರವಿ ಕುಂತಿದ್ದಾನೆ ಅಂದರೆ ಹೇಳ್ಬಿಡ್ಬೋದು. ಬಟ್ ಯಾವ ಮನೇಲಿ ಕುಂತಿದ್ದಾನೆ ಅದರ ಆಧಾರದ ಮೇಲೆ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಬಟ್ 10ನೇ ಮನೆಯಲ್ಲಿ ಸೂರ್ಯ ದಿಗ್ಬಲವನ್ನು ಪಡೆದುಕೊಂಡು ನಮಗೆ ಅಧಿಕಾರವನ್ನು ಕೊಟ್ಟೇ ಕೊಡ್ತಾರೆ. ಆದರೆ ಗುರು ಅಲ್ಲಿ ದಿಗ್ಬಲವನ್ನು ಕಳೆದುಕೊಂಡು ಸಾಕಷ್ಟು ಪರೀಕ್ಷೆಗಳನ್ನು ಎದುರಿಸಬೇಕಾಗತ್ತೆ. ಈಗ ಅದಕ್ಕೆ ನೀವು ಸಿದ್ಧತೆಯನ್ನು ಮಾಡಿಕೊಂಡರೆ ಡೆಫಿನೆಟ್ಲಿ ದಿಗ್ಬಲ ಇಲ್ಲದಿದ್ದರೂ ಉಚ್ಚ ಸ್ಥಾನದಲ್ಲಿ ಕುಂತ್ಕೊಂಡು ನಿಮಗೆ ಸಿಗಬೇಕಾದಂತಹ ಹಲವಾರು ಫಲಗಳನ್ನು ಈ 1 ವರ್ಷಗಳ ಕಾಲ ಗುರು ನಿಮಗೆ ತಂದು ಕೊಡ್ತಾರೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಕೂಡ ಅದನ್ನು ಸರಿಯಾಗಿ ಬಳಸ್ಕೊಳ್ಬೇಕು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ. ಓಕೆ, ಈಗ ದಿಗ್ಬಲದ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯಿತು. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ತುಂಬ ಒಳ್ಳೆಯ ಪ್ರತಿಭೆ ಇದೆ, ಸರಿಯಾದ ಅವಕಾಶ ಇಲ್ಲ. ಅವಕಾಶಗಳು ಸಿಕ್ಕಿದ್ರೂ ನಮ್ಮ ಪ್ರತಿಭೆಯನ್ನು ಇನ್ಯಾರೋ ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ನಮಗೆ ಸಿಗಬೇಕಾದ ಗೌರವ ಮನ್ನಣೆ ಸಿಗೋದಿಲ್ಲ. ಗುರು 10ನೇ ಮನೆಯಲ್ಲಿದ್ದಾಗ ದಿಗ್ಬಲ ಕಳೆದುಕೊಂಡಾಗ ಈ ಥರ ಆಗುತ್ತೆ. ಬಟ್ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಅದರ ಪ್ರಭಾವ ಕಡಿಮೆಯಾಗಿ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನಿಮಗೆ ಗೌರವ ಮನ್ನಣೆ ಸಿಗೋ ರೀತಿ ಗುರು ಮಾಡ್ತಾರೆ. ಬಟ್ ಅದಕ್ಕೆ ನೀವು ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕು, ಅದ್ರ ಕಡೆ ಗಮನ ಕೊಡಿ. ಓಕೆ, ಈಗ ಇದೇ ಸಂದರ್ಭದಲ್ಲಿ ಇನ್ನೊಂದು ಭಾಗವನ್ನು ಅರ್ಥ ಮಾಡ್ಕೊಳ್ಳೋಣ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೂ ಕೂಡ ಜ್ಯೋತಿಷ್ಯ ಸುಲಭವಾಗಿ ಅರ್ಥ ಆಗುತ್ತೆ. ಆಮೇಲೆ ಗುರುವಿನ ಫಲಗಳು ಹೇಗೆ ಸಿಗುತ್ತೆ ಎನ್ನುವಂತಹ ಅಂದಾಜು ಕೂಡ ನಿಮ್ಮ ಕಲ್ಪನೆಗೆ ಬರುತ್ತೆ. ಎಸ್, ತುಲಾ ಲಗ್ನ ತುಲಾ ರಾಶಿಯವರಿಗೆ ಗುರು ಯಾರು? ಗುರು 3 ಮತ್ತು 6ನೇ ಮನೆಯ ಅಧಿಪತಿ. ಎಸ್, ಈಗ 3ನೇ ಮನೆ ಅಂದರೆ ಅದು ಕಮ್ಯುನಿಕೇಷನ್, ಶ್ರಮ, ಅಲೆದಾಟ, ಇಂಟರ್ನೆಟ್, ಮೀಡಿಯಾ, ಮಾರ್ಕೆಟಿಂಗ್, ಕಿರಿಯ ಸಹೋದರ ಸಹೋದರಿ, ನೆರೆಹೊರೆಯವರು, ಅಥವಾ ನಾವು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ 3ನೇ ಮನೆ ಬಹಳ ಮುಖ್ಯ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀವಿ. ಉಪಚಯ ಸ್ಥಾನ ಅಂದರೆ ಸಮಯ ಕಳೆದಂತೆ ಅಭಿವೃದ್ಧಿಯನ್ನು ಹೊಂದುವುದು. ಪರಾಕ್ರಮ ಸ್ಥಾನ, ಧೈರ್ಯ. ಸೊ ಈ ಮನೆಯ ಅಧಿಪತಿ ಈಗ 10ನೇ ಮನೆಗೆ ಬಂದಿರೋದ್ರಿಂದ ನಿಮಗೆ ಒಂದಷ್ಟು ಎಲ್ಲಿಲ್ಲದ ಧೈರ್ಯ ಬರುತ್ತೆ. ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನೀವು ಕೆಲಸ ಮಾಡ್ತಾ ಇರುವ ಜಾಗದಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಾ, ಧೈರ್ಯ ಹೆಚ್ಚಾಗುತ್ತೆ, ಶ್ರಮ ಹಾಕ್ತೀರಾ, ಕೆಲಸದ ನಿಮಿತ್ತ ಓಡಾಟಗಳು ಜಾಸ್ತಿ ಆಗುತ್ತೆ. ಇದರಿಂದ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ದಿಗ್ಬಲ ಕಳೆದುಕೊಂಡಿದ್ದರೂ ಉಚ್ಚ ಸ್ಥಾನದ ಪ್ರಭಾವದಿಂದ ಖಂಡಿತ ಸಿಗುತ್ತೆ. ಸ್ಪೆಷಲಿ ಮೀಡಿಯಾ ಕ್ಷೇತ್ರ, ಈ ಕೈಚಳಕದ ಜಾಬ್ಸ್, ಇಂಟರ್ನೆಟ್, ಇಮೇಲ್, ಅಂಚೆ ಕಚೇರಿ, ಕೊರಿಯರ್, ಓವರಾಲ್ ಈ 3ನೇ ಮನೆಗೆ ಸಂಬಂಧಪಟ್ಟಂತೆ ಆ 3ನೇ ಮನೆಯ ಅಧಿಪತಿ ಕರ್ಮಸ್ಥಾನದಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಡೆಫಿನೆಟ್ಲಿ ಅಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ತಂದು ಕೊಡ್ತಾರೆ. ಬಟ್ ದಿಗ್ಬಲ ಕಳೆದುಕೊಂಡಿರೋದ್ರಿಂದ ಅತಿಯಾದ ಆಸೆಗಳು ಬೇಡ, ಶಾರ್ಟ್ಕಟ್ ಬೇಡ, ರಾಜಕೀಯ ಬೇಡ, ಮೋಸ ಬೇಡ, ಸುಳ್ಳು ಬೇಡ.
ಸ್ವಲ್ಪ ನ್ಯಾಯವಾಗಿ ನಡ್ಕೊಳ್ಳಿ, ಧರ್ಮ ಮಾರ್ಗದಲ್ಲಿ ಇದ್ದು ಬಿಡಿ, ನಿಮ್ಮ ಕಾರ್ಯಕ್ಷೇತ್ರ ಉದ್ಧಾರ ಆಗುತ್ತೆ. ಓಕೆ. ಅದೇ ರೀತಿ 6ನೇ ಮನೆ. 6ನೇ ಮನೆ ಅಂದರೆ ಈಗ ಕರ್ಮಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಬರೀ ಆ ರೋಗ, ಸಾಲ ಇದನ್ನು ಬಿಟ್ಬಿಡೋಣ. ಸೇವೆ ಅಂತ ಬರುತ್ತೆ 6ನೇ ಮನೆ. ಸೇವೆ ಅಂದರೆ ಅದು ಡಾಕ್ಟರ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಅಥವಾ ಜ್ಯೋತಿಷ್ಯ, ಅಂದರೆ ಇನ್ನೊಬ್ಬರ ಸಮಸ್ಯೆಗೆ ಪರಿಹಾರಗಳನ್ನು ಕೊಡುವಂಥದ್ದು. ಆ ಕ್ಷೇತ್ರಗಳಿಗೆ 10ನೇ ಮನೆಗೆ ಕನೆಕ್ಟ್ ಆಗಿರೋದ್ರಿಂದ ಗುರು ಅತ್ಯಂತ ಯಶಸ್ಸನ್ನು ತಂದು ಕೊಡ್ತಾರೆ. ಅಲ್ಲೂ ಕೂಡ ತುಂಬ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕಾಗಿರೋದು ದಿಗ್ಬಲ ಇಲ್ಲದಿರುವುದರಿಂದ. ನೀವು ಲಾಯರ್ಸ್ ಆಗಿದ್ದರೆ ಮೋಸದ ಹಾದಿ ಹಿಡಿಯಬಾರದು. ಹಣಕ್ಕಿಂತ ಹೆಚ್ಚಾಗಿ ವೃತ್ತಿಗೆ ಮರ್ಯಾದೆಯನ್ನು ಕೊಡಬೇಕು. ಅದು ಡಾಕ್ಟರ್ಸ್ ಇರಲಿ, ಲಾಯರ್ಸ್ ಇರಲಿ, ಪೊಲೀಸ್ ಇರಲಿ, ಈ ಥರ ಜ್ಯೋತಿಷ್ಯ, ನಾವು ಕೂಡ ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವವರೇ. ಸೊ ನಮ್ಮಲ್ಲಿ ಬೇಡದ ವಿಚಾರಗಳನ್ನು ಹೇಳಿ ಅವರಿಗೆ ಮೋಸ ಮಾಡಬೇಕು ಅಂತ ಪೂಜೆ ಪುನಸ್ಕಾರಗಳಲ್ಲಿ ದುಡ್ಡನ್ನು ಬಾಚ್ಕೊಳ್ಳೋದಕ್ಕೆ ಮುಂದಾದರೆ ದಿಗ್ಬಲ ಕಳೆದುಕೊಂಡಿರುವಂತಹ ಗುರು ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾರೆ. ಅವಮಾನಗಳನ್ನು ಎದುರಿಸಬೇಕಾಗತ್ತೆ. ಕೆಲವರು ಕೆಲಸಗಳನ್ನು ಕಳೆದುಕೊಳ್ಳಬೇಕಾಗತ್ತೆ ಧರ್ಮ ಮಾರ್ಗದಲ್ಲಿ ಇಲ್ಲ ಅಂದರೆ. ನೋಡಿ, ಈ 1 ವರ್ಷಗಳ ಕಾಲ ನೀವು ಧರ್ಮ ಮಾರ್ಗದಲ್ಲಿದ್ದು ಹಣಕ್ಕಿಂತ ಹೆಚ್ಚಾಗಿ ನಿಮ್ಮ ವೃತ್ತಿಗೆ ಮರ್ಯಾದೆಯನ್ನು ಕೊಟ್ಟರೆ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ, ಅಂದರೆ ಗುರು 10ನೇ ಮನೆಯಿಂದ 11ನೇ ಮನೆಗೆ ಬರ್ತಾರಲ್ಲ, ಲಾಭಸ್ಥಾನಕ್ಕೆ ಬರ್ತಾರಲ್ಲ, ಭಾಗ್ಯದಿಂದ ಅದೃಷ್ಟವನ್ನು ಕರ್ಮಕ್ಕೆ ತಂದು ಕರ್ಮದಿಂದ ಲಾಭಕ್ಕೆ ಬಂದಾಗ ಇಲ್ಲಿ ನೀವು ಮಾಡಿದಂತಹ ಧರ್ಮ ಮಾರ್ಗದಲ್ಲಿ ನಡೆದುಕೊಂಡಿದ್ದು 11ನೇ ಮನೆಯಲ್ಲಿ ಲಾಭವಾಗಿ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮ 10ನೇ ಮನೆ ಕರ್ಮ ಕ್ಷೇತ್ರ ಇದೆಯಲ್ಲ, ನೀವು ಆಯ್ಕೆ ಮಾಡ್ಕೊಂಡಿರುವ ಕ್ಷೇತ್ರಗಳಿದೆಯಲ್ಲ, ಅಲ್ಲಿ ಧರ್ಮದಲ್ಲಿ ಇದ್ದುಬಿಡಿ. ಹಣಕ್ಕಿಂತ ಹೆಚ್ಚಾಗಿ ಕೆಲಸಕ್ಕೆ ಮರ್ಯಾದೆ ಕೊಡಿ, ರೆಸ್ಪೆಕ್ಟಾಗಿ ಇದ್ದುಬಿಡಿ. ಡೆಫಿನೆಟ್ಲಿ ದಿಗ್ಬಲ ಕಳೆದುಕೊಂಡಿರುವ ಗುರು ಉಚ್ಚ ಸ್ಥಾನದ ಪ್ರಭಾವದಿಂದ ನಿಮಗೆ ಗೌರವ, ಮನ್ನಣೆ, ಮುಂದಿನ ದಿನಗಳಲ್ಲಿ ಲಾಭ ತಂದು ಕೊಡ್ತಾರೆ. ಓಕೆ, ಇದು ನಿಮ್ಗೆ ಅರ್ಥ ಆಗಲಿ ಅಂತ ಈ ಒಂದು ಪ್ರಯತ್ನ ಮಾಡಿದೆ. ಎಸ್, ಇದೆಲ್ಲದರ ಜೊತೆಗೆ ನಾನು ಆಗಾಗ ಹೇಳ್ತಾ ಇರ್ತೀನಿ, ಗುರು ತಾನಿದ್ದ ಮನೆಗಿಂತ ತಾನು ದೃಷ್ಟಿ ಹಾಕುವ ಮನೆಗಳಿಗೆ ಹೆಚ್ಚು ಬೆಳಕನ್ನು ಕೊಡ್ತಾರೆ. ಎಸ್, ಗುರುವಿನ 5ನೆಯ ದೃಷ್ಟಿ ನಿಮ್ಮ 2ನೇ ಮನೆ ಧನಸ್ಥಾನ, ವಾಕ್ಸ್ಥಾನ, ಕುಟುಂಬ ಸ್ಥಾನ ಇಲ್ಲಿಗೆ ಬೀಳ್ತಾ ಇದೆ. ವೃಶ್ಚಿಕ ರಾಶಿ, ಗುರು ಮತ್ತು ಕುಜ ಒಳ್ಳೆಯ ಫ್ರೆಂಡ್ಸ್. ಹಾಗಾಗಿ 2ನೇ ಮನೆ ನಿಮಗೆ ಮನಿ ಫ್ಲೋ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ. ಈ 7ನೇ ಮನೆಯ ಅಧಿಪತಿ ಮತ್ತು 2ನೇ ಮನೆಯ ಅಧಿಪತಿ ಕುಜ ಆಗಿರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ನೀವು ಕೂಡ ಶಿಸ್ತನ್ನು ಅಳವಡಿಸ್ಕೊಂಡ್ರೆ, ಹೆಚ್ಚು ಲಾಭದ ನಿರೀಕ್ಷೆ ಇಲ್ಲದೆ ಸರಿಯಾದ ವ್ಯವಹಾರಗಳನ್ನು ಮಾಡಿದರೆ ದಿಗ್ಬಲ ಕಳೆದುಕೊಂಡಿರುವ ಗುರು ನಿಮಗೆ ವ್ಯಾಪಾರ ಆಗುವ ರೀತಿ ಮಾಡಿಕೊಡುತ್ತಾರೆ. ಅಂದರೆ ಮಾತು ಮತ್ತು ಜ್ಞಾನವನ್ನು ಬಳಸ್ಕೊಂಡು ಯಾರ್ಯಾರು ವೃತ್ತಿಯನ್ನು ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮಗೆಲ್ಲ ಗುರು ಬಲವನ್ನು ಕೊಡ್ತಾರೆ, ಅವಕಾಶಗಳನ್ನು ಕ್ರಿಯೇಟ್ ಮಾಡಿ ಕೊಡ್ತಾರೆ. ದಿಗ್ಬಲ ಕಳೆದುಕೊಂಡಿರೋದ್ರಿಂದ ನೀವು ಅಷ್ಟೇ ಶಿಸ್ತಿಂದ ಇರಬೇಕು. ಅದೇ ರೀತಿ ನಿಮ್ಮ ಮಾತು ತುಂಬ ಚೆನ್ನಾಗಿರುತ್ತೆ, ನೀವು ಕೊಡುವಂತಹ ಸಲಹೆಗಳು ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳು ನಡೆಯುತ್ತವೆ. ಕುಟುಂಬ ಸ್ಥಾನ, ಯಾರೋ ವಿಶೇಷ ವ್ಯಕ್ತಿಗಳು ಬರ್ತಾರೆ, ಅಥವಾ ಮದುವೆ, ಈ ಥರದ ಶುಭ ಕಾರ್ಯಗಳು ಜರುಗಿ ಮನೆಗೆ ಇನ್ನೊಬ್ಬರು ಬಂದು ಸೇರ್ಪಡೆ ಆಗಬಹುದು. ಇದೆಲ್ಲವೂ ತುಂಬ ಚೆನ್ನಾಗಿರುತ್ತೆ. ಒಟ್ಟಾರೆ 2ನೇ ಮನೆಯ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಅದೇ ರೀತಿ ಮಕರ ರಾಶಿಗೆ ಗುರುವಿನ 7ನೇ ದೃಷ್ಟಿ ಬೀಳುತ್ತೆ. ಮಕರ ರಾಶಿ ನಿಮಗೆ 4ನೇ ಮನೆ ಆಗುತ್ತೆ. ನಾವು 4ನೇ ಮನೆಗೆ ಸಂಬಂಧಪಟ್ಟಂತೆ ಯಾವಾಗಲೂ ಹೇಳ್ತಾ ಇರ್ತೀವಿ, ತಾಯಿ, ವಾಹನ, ಭೂಮಿ, ಆಸ್ತಿ ಇದೆಲ್ಲವೂ ಬರುತ್ತೆ. ಅದೇ ರೀತಿ ಮಕ್ಕಳಿಗೆ ವಿದ್ಯಾಸ್ಥಾನ, ಇದೆಲ್ಲವನ್ನು ನಾವು 4ನೇ ಮನೆಯಲ್ಲಿ ನೋಡ್ತೀವಿ. ಗುರುವಿನ ದೃಷ್ಟಿ ಅಲ್ಲಿಗೆ ಬೀಳುತ್ತೆ. ಸೊ ಹಾಗಾಗಿ 4ನೇ ಮನೆ ವೃದ್ಧಿ ಆಗುತ್ತೆ, ತಾಯಿಯ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ, ತಾಯಿಯಿಂದ ಲಾಭ ಆಗುತ್ತೆ, ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಹೊಸದಾಗಿ ನೀವು ವೆಹಿಕಲ್ ತಗೊಳ್ಬೋದು, ಮನೆ ಖರೀದಿಗೆ ಮುಂದಾಗಬಹುದು. ಇದೆಲ್ಲವೂ 4ನೇ ಮನೆಯಿಂದ ನಿಮಗೆ ಸಿಗುತ್ತೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಇನ್ನು ಅದೇ ರೀತಿ ತಮ್ಮದೇ ಮನೆ ಮೀನ ರಾಶಿಗೆ 9ನೇ ದೃಷ್ಟಿಯನ್ನು ಗುರು ಕೊಡ್ತಾರೆ. ನಿಮಗೆ 6ನೇ ಮನೆ ಆಗುತ್ತೆ. ನಾನು ಆಲ್ರೆಡಿ ಸೇವೆಯ ವಿಚಾರಗಳನ್ನು ಹೇಳಿದ್ದೀನಿ. ಈಗ ರೋಗ, ಸಾಲ, ಈ ಥರದ ವಿಚಾರಗಳನ್ನು ಕವರ್ ಮಾಡೋಣ. ಸೊ ನಿಮ್ಮ ಸಾಲವನ್ನು ತೀರಿಸಿಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ.
ಆದರೆ ಸಾಲ ತೀರಿಸಿಕೊಳ್ಳಲು ಇನ್ನೊಂದು ಸಾಲವನ್ನು ಮಾಡಲಿಕ್ಕೆ ಹೋಗಬೇಡಿ. ಅದು ರೊಟೇಷನ್ ಆಗಿ ಹಾಗೆ ಮುಂದುವರಿತದೆ. ಹಾಗಾಗಿ ಇದು ಸಾಲ ತೀರಿಸ್ಕೊಳ್ಳೋದಕ್ಕೆ ಸರಿಯಾದ ಅವಕಾಶ. ಅದಕ್ಕೊಂದಷ್ಟು ಅಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ತಾರೆ. ನಿಂತಿದ್ದ ಕೆಲಸಗಳೆಲ್ಲವೂ ಮತ್ತೆ ಪ್ರಗತಿಯತ್ತ ಮುನ್ನುಗ್ಗುತ್ತೆ. ಓಕೆ, ಸೊ ಅದೇ ರೀತಿ ರೋಗ, ನೀವು ಬೇರೆ ಬೇರೆ ಥರದ ರೋಗಗಳಲ್ಲಿ ಬಳಲ್ತಾ ಇದ್ದರೆ ಅದಕ್ಕೆ ಒಳ್ಳೆಯ ವೈದ್ಯರು ಸಿಗುವ ಕಾಲ, ಜೊತೆಗೆ ಮೆಡಿಸಿನ್ ವರ್ಕ್ ಆಗುವ ಕಾಲ, ಆರೋಗ್ಯದಲ್ಲಿ ಸ್ವಲ್ಪ ವೃದ್ಧಿಯನ್ನು ಕೊಡ್ತಾರೆ. ತಮ್ಮದೇ ಮನೆಗೆ ದೃಷ್ಟಿಯನ್ನು ಕೊಟ್ಟಿರೋದ್ರಿಂದ ಶತ್ರುಗಳ ಬಾಧೆ ಕಡಿಮೆ ಆಗುತ್ತೆ. ಅವರ ಕೆಲಸಗಳು ಏನೂ ನಡೆಯೋದಿಲ್ಲ. ನಿಮ್ಮ ಪರವಾಗಿ ಗುರು ಕೆಲಸ ಮಾಡ್ತಾರೆ. ಸೊ ನಿಮಗೆ ಒಂದಷ್ಟು ಬಲವನ್ನು ಕೊಡ್ತಾರೆ. ಒಟ್ಟಾರೆ 6ನೇ ಮನೆಯೂ ಕೂಡ ಉಪಚಯ ಸ್ಥಾನ ಆಗಿರೋದ್ರಿಂದ ಅದು ನಾವು ಸಮಯ ಕಳೆದಂತೆ ಈ 1 ವರ್ಷಗಳ ಕಾಲ ತುಂಬ ಅಭಿವೃದ್ಧಿಯನ್ನು ಹೊಂದುತ್ತೇವೆ ಅನ್ನೋದನ್ನು ತಿಳಿಸುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ. ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಕಾರ್ಯಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಯತ್ನ ಬೇಕು, ಶ್ರಮ ಬೇಕು, ಅಲೆದಾಟ ಬೇಕು. ಅದನ್ನೆಲ್ಲ ಕೊಟ್ಟುಬಿಡಿ. 11ನೇ ಮನೆಗೆ ಬರ್ತಾರೆ. ಆಗ ನಿಮಗೆ ಲಾಭವನ್ನು ಹೆಚ್ಚು ಕ್ರಿಯೇಟ್ ಮಾಡಿಕೊಡ್ತಾರೆ. ಈಗ ಲಾಭ ಬೇಡ, ನಿಮ್ಮಿಂದ ಶ್ರಮ ಬೇಕು, ಜವಾಬ್ದಾರಿ ಬೇಕು, ಶಿಸ್ತು ಬೇಕು, ಧರ್ಮ ಬೇಕು. ಅದನ್ನು ಮಾತ್ರ ಅಳವಡಿಸ್ಕೊಳ್ಳಿ. ಮಿಕ್ಕಿದನ್ನೆಲ್ಲ ಮುಂದಿನ ದಿನಗಳಲ್ಲಿ ಗುರು ಖಂಡಿತ ಕೊಡ್ತಾರೆ. ಇದರ ಜೊತೆಗೆ ಗುರು 3 ನಕ್ಷತ್ರಗಳಲ್ಲಿ ಸಂಚಾರವನ್ನು ಮಾಡ್ತಾರೆ 1 ವರ್ಷಗಳ ಕಾಲ. ಆ ನಕ್ಷತ್ರಗಳಲ್ಲಿ ಸಂಚಾರ ಮಾಡಬೇಕಾದ್ರೆ ಆ ನಕ್ಷತ್ರದ ಅಧಿಪತಿಗಳಿಗೆ ಹೆಚ್ಚು ಬಲವನ್ನು ಗುರು ಕೊಡ್ತಾರೆ. ಸೊ ಹಾಗಾಗಿ ಆ ಮನೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಲಾಭಗಳು ಕ್ರಿಯೇಟ್ ಆಗುತ್ತೆ. ಅದು ಮಕರ ರಾಶಿ, ನಿಮ್ಮ 4ನೇ ಮನೆ ಆಲ್ರೆಡಿ ಹೇಳಿದ್ದೀನಿ. ಸೊ ಹಾಗಾಗಿ ಅಲ್ಲಿ ಇನ್ನೂ ಹೆಚ್ಚು ಬಲ ಸಿಕ್ತು. ನಿಮ್ಮ 5ನೇ ಮನೆ ಕುಂಭರಾಶಿ. ಸೊ ಅಲ್ಲಿ ಈ ಸಂತಾನಕ್ಕೆ ಸಂಬಂಧಪಟ್ಟಂತಹ ವಿಚಾರ, ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತಹ ವಿಚಾರ, ಹೂಡಿಕೆಗೆ ಸಂಬಂಧಪಟ್ಟಂತಹ ವಿಚಾರ, ಇನ್ನು ಹೈಯರ್ ಸ್ಟಡೀಸ್ಗೆ ಸಂಬಂಧಪಟ್ಟಂತಹ ವಿಚಾರ, ಇಲ್ಲೂ ಕೂಡ ಆ ನಕ್ಷತ್ರದಲ್ಲಿ ಸಂಚರಿಸಬೇಕಾದ್ರೆ ನಿಮಗೆ ತೊಂದರೆ ಇದ್ದಂತಹ ವಿಚಾರಗಳಲ್ಲಿ ಹಂತವಾಗಿ ಸರಿ ಆಗುವಂತಹ ವಿಚಾರಗಳನ್ನು ಗುರು ತಂದುಕೊಡ್ತಾರೆ. ಅದೇ ರೀತಿ ಆಶ್ಲೇಷ ನಕ್ಷತ್ರಕ್ಕೆ ಬಂದಾಗ ಬುಧನಿಗೆ ಬಲ ಸಿಗುತ್ತೆ. ಹಾಗಾಗಿ 12ನೇ ಮನೆ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಓಡಾಟ ಮಾಡ್ತೀರಾ, ತೀರ್ಥಕ್ಷೇತ್ರಗಳಿಗೆ ಓಡಾಟ ಮಾಡ್ತೀರಾ. ಎಗೇನ್ ಒಂದಷ್ಟು ಅದೃಷ್ಟಗಳನ್ನು ಕೂಡ ಕ್ರಿಯೇಟ್ ಮಾಡಿ ಕೊಡ್ತಾರೆ. ವ್ಯಾಪಾರ ಮಾಡುವ ಜಾಗದಲ್ಲಿ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಸೊ ಇದೆಲ್ಲವೂ ಚೆನ್ನಾಗಿದೆ. ಈ 1 ವರ್ಷಗಳ ಕಾಲ ಸ್ವಲ್ಪ ಧರ್ಮದಲ್ಲಿ ಇದ್ದುಬಿಡಿ, ಶಿಸ್ತನ್ನು ಅಳವಡಿಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗುರುಬಲ ಇನ್ನೂ ಹೆಚ್ಚಾಗಿ ಸಿಗಲಿ. ಓಂ ಭ್ರೂಂ ಬೃಹಸ್ಪತಿಯೇ ನಮಃ ಅನ್ನುವ ಈ ಮಂತ್ರವನ್ನು ಗುರುವಾರ 21 ಬಾರಿ ಇಲ್ಲ 108 ಬಾರಿ ಪಠಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.